ರುಂಡ ಕತ್ತರಿಸಿ ಕೊಲೆಗೈದ ಪ್ರಕರಣ 24 ಗಂಟೆಯಲ್ಲಿ ಇಬ್ಬರ ಆರೋಪಿಗಳ ಬಂಧನ. ರಾಯಚೂರು ನಗರದ ಕುಲಸುಂಬಿ ಕಾಲೋನಿಯಲ್ಲಿ ಯುವಕನ ರುಂಡ ಕತ್ತರಿಸಿ ಭೀಕರ ಕೊಲೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 24 ಗಂಟೆಯಲ್ಲೇ ಪೊಲೀಸರು ಪ್ರಕರಣ ಭೇದಿಸಿ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಆವೇಶ 25 ವರ್ಷ ಹಾಗೂ ರಾಜು 26 ವರ್ಷ ಬಂಧಿತ ಆರೋಪಿಗಳು. ಕೊಲೆಯಾದ ತಿರುಪತಿ ಹಾಗೂ ಬಂಧಿತ ಇಬ್ಬರು ಆರೋಪಿಗಳು ಸ್ನೇಹಿತರು ಹಾಗೂ ಸಂಬಂಧಿಕರು ಆಗಿದ್ರು. ಮೂವರು ಒಟ್ಟಿಗೆ ಓಡಾಡುತ್ತಿದ್ರು. ಆಗಾಗ ಸಣ್ಣ ಪುಟ್ಟ ಜಗಳವಾಡುತ್ತಿದ್ರು. ಕೊಲೆಯಾದ ದಿನ ಶುಕ್ರವಾರವೂ ಒಟ್ಟಿಗೆ ಊಟ ಮಾಡಿದ್ರು. ಇತ್ತೀಚೆಗೆ ಆರೋಪಿ ಆವೇಶನ ಮೊಬೈಲ್ ಕೇಳಿದ್ದ ತಿರುಪತಿಗೆ ಕೊಡದೇ ಇದ್ದಾಗ ಜಗಳವಾಗಿತ್ತು. ಇದೇ ವಿಚಾರ ಕೊಲೆಗೆ ಕಾರಣವಾಗಿರಬಹುದು ಎಂದು ಎಸ್ಪಿ ಅರುಣಾಕ್ಷಗಿರಿ ಅವರು ತಿಳಿಸಿದ್ರು. ಶುಕ್ರವಾರ ರಾತ್ರಿ ತಿರುಪತಿಯನ್ನ ಆವೇಶ ಹಾಗೂ ರಾಜು ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿ ರುಂಡವನ್ನ ತಿರುಪತಿ ಮನೆಯ ಸಮೀಪವೇ ಬಿಸಾಡಿದ್ರು. ಮನೆಯ ಬಾಗಿಲು ಹೊರಗಿನಿಂದ ಮುಚ್ಚಿ ಹೋಗಿದ್ರಿಂದ ಯಾರ ಗಮನಕ್ಕೆ ಬಂದಿರಲಿಲ್ಲ. ಭಾನುವಾರ ಜೂನ್ 21ರಂದು ಮನೆಯಿಂದ ವಾಸನೆ ಬರುತ್ತಿದ್ದ ಕಾರಣ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮೃತನ ತಂದೆ ಹೆಂಕಪ್ಪ ದೂರು ನೀಡಿದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿ ಸಂಬಂಧಿಕರ ವಿಚಾರಣೆ ಮಾಡುವಾಗ ಆರೋಪಿ ಆವೇಶ ಹಾಗೂ ಆತನ ಸಹೋದರ ರಾಜುವಿನ ಮೇಲೆ ಸಂಶಯ ಬಂದು ವಿಚಾರಣೆ ಮಾಡಿದಾಗ ಕೊಲೆ ಮಾಡಿದ್ದು ಒಪ್ಪಿಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅರುಣಾಕ್ಷಗಿರಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಡಿವೈಎಸ್ಪಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚಿಸಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮತ್ತು 2ರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ತಂಡವು ಆರೋಪಿಗಳನ್ನ ಬಂಧಿಸಲಾಗಿದೆ. ಮೊಬೈಲ್ ವಿಚಾರವಾಗಿ ನಡೆದ ಗಲಾಟೆಯೇ ಕೊಲೆಗೆ ಕಾರಣವಾಗಿರಬಹುದು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದ್ದು ಹೆಚ್ಚಿನ ತನಿಖೆ ಮುಂದುವರಿದಿದೆ ಎಂದರು. ಪಿಎಸ್ಐ ಸಣ್ಣ ವೀರೇಶ್, ಪಿಎಸ್ಐ ಪ್ರಕಾಶ್ ಡಂಬಲ, ಪಿಎಸ್ಐ ಲಕ್ಷ್ಮೀದೇವಿ, ಪಿಎಸ್ಐ ಸುನೀಲ್, ಪಿಎಸ್ಐ ಮೊಹಮ್ಮದ್ ಇಸಾಕ್, ಪಿಎಸ್ಐ ಬಸವರಾಜ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದ್ರು. ಗಾರಲದಿನ್ನಿ ವೀರನಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ ದಿನಾಂಕ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಲಾಗುತ್ತದೆ 21 ಜೂನಲ್ಲಿ. ಇದರದ್ದು ಸಾರಾಂಶ ಏನೆಂದರೆ ಮರಣ ಹೊತ್ತಿರುವ ವ್ಯಕ್ತಿಯ ಹೆಸರು ತಿರುಪತಿ, ಸನ್ ಆಫ್ ಯಂಕೋಬ ಅವರು ಕಂಪ್ಲೇಂಟ್ ಕೊಟ್ಟಿರುತ್ತಾರೆ. ಈ ತಿರುಪತಿ ಅವರು ಸುಮಾರು 3 ದಿನಗಳ ಹಿಂದೆ ಇವರ ಕೊಲೆ ಆಗಿರುತ್ತದೆ. ಆ್ಯಂಡ್ ತದನಂತರ ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿ ಬಂದ ಮೇರೆಗೆ ಹಾಗೂ ಯಾಂಕೋಬರವರು ಕಂಪ್ಲೇಂಟ್ ಕೊಡ್ತಾರೆ. ಇದರ ಆಧಾರದ ಮೇರೆಗೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಮಿಸ್ಟರ್ ತಿರುಪತಿ ಅವರ ಸಂಬಂಧಿಕರು ಹಾಗೂ ಅವರ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ವಿಚಾರಣೆ ಮಾಡ್ತೀವಿ. ಇದರಲ್ಲಿ ನಮಗೆ ಇಬ್ಬರು ಶಂಕಿತರ ಮೇಲೆ ಒಂದು ಸ್ವಲ್ಪ ಖಚಿತ ಬರುತ್ತೆ. ತದನಂತರ ನಾವು ಅವ್ರಿಗೆ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಶ್ರೀ ತಿರುಪತಿ ಅವ್ರಿಗೆ ಕೊಲೆ ಮಾಡಿರುತ್ತಾರೆ ಅಂತ ಅವರು ಒಪ್ಪಿಕೊಂಡು ಇದ್ದಾರೆ. ಆ್ಯಂಡ್ ನಾವು ಇವಾಗ ಅವ್ರದ್ದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿಕೊಂಡು ಹಾಜರ್, ಪಂಚನಾಮ, ಸೀಸರ್ ಎಲ್ಲ ಮಾಡ್ತಾ ಇದ್ದೀವಿ. ಆ್ಯಂಡ್ ಹೇಳಿಕೆ ಕೂಡ ಪಡೆಯುತ್ತಿದ್ದೇವೆ. ತದನಂತರ ಇಬ್ಬರು ಆರೋಪಿಗಳನ್ನು ನಾವು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿ ಕೂಡ ಕಳಿಸೋದಕ್ಕೆ ನೆಕ್ಸ್ಟ್ ಕ್ರಮ ಕೈಗೊಳ್ತೀವಿ. ಆರೋಪಿಗಳ ಹೆಸರುಗಳು: ನಂಬರ್ 1 ಆರೋಪಿ ಅವರ ಹೆಸರು ಆವೇಶ್ ಆ್ಯಂಡ್ ನಂಬರ್ 2 ಆರೋಪಿ ರಾಜು. ಆವೇಶ್, ರಾಜು ಮತ್ತು ತಿರುಪತಿ ಇವರು 3 ಜನ ಫ್ರೆಂಡ್ಸ್ ಹಾಗೂ ದೂರದ ಸಂಬಂಧಿಕರ ಇರ್ತಾರೆ. ಇವರು ಈ 3 ಜನ ಕೂಡ ಒಟ್ಟಿಗೆ ಊಟ ಮಾಡೋದು, ತಿಂಡಿ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಒಂದು 3 ದಿನಗಳ ಹಿಂದೆ ಅವರು ಊಟ ತಿಂಡಿ ಮಾಡುವಾಗ ಅವ್ರ ಮಧ್ಯದಲ್ಲಿ ವಾದ ವಿವಾದ ಆಗಿಬಿಟ್ಟು ಮಿಸ್ಟರ್ ಆವೇಶ್ ಮತ್ತು ರಾಜು ಶ್ರೀ ತಿರುಪತಿ ಅವರಿಗೆ ಹೊಡೆದುಬಿಟ್ಟು ಅವರು ತದನಂತರ ಅವರು ಸತ್ತೋಗಿರ್ತಾರೆ. ಅವ್ರದ್ದು ಮೇನ್ ಇರೋದು ವೈಷಮ್ಯತೆ ಇದೆ ಅವ್ರ ಮಧ್ಯದಲ್ಲಿ. ಮತ್ತು ಅವರು ಮೊಬೈಲ್ ಕೊಡಲ್ಲ. ಆ್ಯಂಡ್ ಆಪಸ್ಪರ ಅವರು ಅವಾಗವಾಗ ನಾನು ನಿನಗೆ ಹೊಡಿತೀನಿ ಅಂತ ಈ ಥರ ಮಾತಾಡ್ಕೊಳ್ತಾ ಇರ್ತಾರೆ. ಬಟ್ ಆಲ್ ಆಫ್ ದೇಮ್ ಆರ್ ನೋನ್ ಟು ಈಚ್ ಅದರ್. ಸೊ ಇದು ಮಿಸ್ಟರ್ ಯಂಕೋಬ ಅವ್ರದ್ದು ಮಗ ತಿರುಪತಿ ಅವ್ರದ್ದು ವಯಸ್ಸು 30 ಇಯರ್ಸ್, ಆವೇಶ್ದು ವಯಸ್ಸು 26 ಇಯರ್ಸ್ ಆ್ಯಂಡ್ ರಾಜುದು ವಯಸ್ಸು ಕೂಡ 26 ಇಯರ್ಸ್. ಏನು ಕೊಲೆ ಮಾಡಾದ್ಮೇಲೆ ಅವರು ವೆಪನ್ ಕೂಡ ನಾವು ಸೀಸ್ ಮಾಡಿದ್ದೇವೆ. ಸೊ ವೆಪನಲ್ಲಿ ಅವರು ಹೊಡೆಯುವಾಗ ದ್ಯಾಟ್ ಹ್ಯಾಸ್ ರಿಸಲ್ಟೆಡ್ ಇನ್ ದ್ಯಾಟ್. ಸೊ ದೆರ್ ಇಸ್ ನೋ ಇಂಟೆನ್ಷನ್ ಆಸ್ ಸಚ್ ಟು ಡೂ ದ್ಯಾಟ್. ಬಟ್ ಅವರು ಒಪ್ಕೊಂಡಿದ್ದಾರೆ ವಾಟ್ ದೇ ಹ್ಯಾವ್ ಡನ್ ಇಸ್ ರಾಂಗ್. ಬಟ್ ಅವರು 3 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ನಮಗೆ ಖಚಿತ ಮಾಹಿತಿ ಗೊತ್ತಿದೆ. ಹೌದು, ದೇ ಹ್ಯಾವ್ ನಿಯರ್ ಬೈ, ಇಟ್ ವಾಸ್ ಅವೈಲಬಲ್ ನಿಯರ್ ಬೈ ಓನ್ಲಿ.
ಬಟ್ ಅವರು ಹಳೆಯ ದ್ವೇಷದಿಂದ ಕೋಪಿತಗೊಂಡು ಅವರು ಮಾಡಿದ್ದಾರೆ. ಸೊ ಅದನ್ನು ನಾವು ವೆಪನ್ ಕೂಡ ಸೀಸ್ ಮಾಡಿದ್ದೇವೆ. ಇದ್ರ ಬಗ್ಗೆ ನಾವು ಇನ್ನೂ ಮೆಡಿಕಲ್ ಏನು ಮಾಡಿಸಿಲ್ಲ. ಸೊ ಅದರದ್ದು ಹೆಚ್ಚುವರಿಯಾಗಿ ನಾವು ತನಿಖೆ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಹೆಚ್ಚುವರಿಯಾಗಿ ಫರ್ದರ್ ಟೆಸ್ಟ್ ಮಾಡ್ತೀವಿ. ಬಟ್ ಸದ್ಯದ ಮೇಲೆ ಅನೇಕ ಪ್ರಕರಣಗಳು ವೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ರೈಟ್ ನೌ ಇಟ್ ಈಸ್ ಮೋರ್ ದನ್ 3 days. ಸೊ ಅವ್ರದ್ದು ಟೆಸ್ಟ್ ಮಾಡಿದ್ರು ಕೂಡ ವಿ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಖಚಿತ ಮಾಹಿತಿ. ತಿರುಪತಿ ಹಿಂದೆ ಬೈಕ್ ಕಳ್ಳತನದಲ್ಲಿ ಸಾಕಷ್ಟು ಪ್ರಕರಣಗಳು ವೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾವೆ. ಓಕೆ ಅದರ ಜೊತೆ ಅದರಲ್ಲಿ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.